ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಬ್ಯಾಂಕ್‌ನಲ್ಲಿ ಎಲ್ಲರೂ ಕೂಡ ಖಾತೆಯನ್ನು ತೆರೆದೇ ಇರ್ತೀರ ಅಲ್ವಾ? ಯಾವುದಾದರೂ ಬ್ಯಾಂಕ್‌ನಲ್ಲಿ ನೀವು ಖಾತೆಯನ್ನು ತೆರೆದಿರ್ತೀರ. ಅಂತಹ ಬ್ಯಾಂಕ್ ಅಕೌಂಟನ್ನು ಹೊಂದಿರುವ ಪ್ರತಿಯೊಬ್ಬರು ಕೂಡ ಈ ವಿಡಿಯೋವನ್ನು ತಪ್ಪದೆ ನೋಡಬೇಕು. ಯಾಕಂದ್ರೆ ಬ್ಯಾಂಕ್ ಅಕೌಂಟ್ ಹೊಂದಿರುವವರಿಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಈಗ ಬಂದಿರುವ ಆ ಹೊಸ ಅಪ್ಡೇಟ್ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ನಿಮಗೆ ಎಲ್ಲಾ ಮಾಹಿತಿ ಅರ್ಥವಾಗುತ್ತದೆ. ನೀವು ಸ್ಕಿಪ್ ಮಾಡಿ ಅರ್ಧ ತನಕ ನೋಡಿದರೆ ನಿಮಗೆ ಯಾವುದೇ ರೀತಿಯ ಮಾಹಿತಿ ಅರ್ಥವಾಗುವುದಿಲ್ಲ. ಹಾಗೂ ಇಂತಹ ಹೊಸ ಅಪ್ಡೇಟ್‌ಗಳನ್ನು ತಿಳಿದುಕೊಳ್ಳಲು ದಯವಿಟ್ಟು ಪ್ರಶಾಂತ್ ಮೀಡಿಯಾ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸ್ನೇಹಿತರೆ ಬ್ಯಾಂಕ್ ಅಕೌಂಟ್ ಹೊಂದಿರುವವರಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಹೊಸ ರೂಲ್ಸ್ ಅನ್ನು ಜಾರಿ ಮಾಡಿವೆ. ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರಬಹುದು, ಪ್ರತಿಯೊಬ್ಬರು ಕೂಡ ಬ್ಯಾಂಕ್ ಅಕೌಂಟ್ ಅನ್ನು ಹೊಂದಿರುತ್ತಾರೆ. ಯಾವುದಾದರೂ ಒಂದು ಕಾರಣಗಳಿಗೋಸ್ಕರನಾದರೂ ಎಲ್ಲರೂ ಬ್ಯಾಂಕ್ ಖಾತೆಯನ್ನು ಹೊಂದಿರುತ್ತಾರೆ. ಕೆನರಾ ಬ್ಯಾಂಕ್ ಆಗಿರಬಹುದು, HDFC ಬ್ಯಾಂಕ್ ಆಗಿರಬಹುದು, ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಆಗಿರಬಹುದು, ಹಾಗೆ DCC ಬ್ಯಾಂಕ್ ಆಗಿರಬಹುದು. ಹೀಗೆ ಹಲವಾರು ಬ್ಯಾಂಕ್ಗಳಲ್ಲಿ ತಮ್ಮ ಖಾತೆಯನ್ನು ತೆರೆದಿರುತ್ತಾರೆ. ಅಂತಹ ಖಾತೆಯನ್ನು ಹೊಂದಿರುವ ಫಲಾನುಭವಿಗಳಿಗೆ ಇದೀಗ ಸರ್ಕಾರದಿಂದ ಹೊಸ ಅಪ್ಡೇಟ್ ಬಂದಿದೆ. ಅದೇನೆಂದರೆ ಸ್ನೇಹಿತರೆ, ತಾವು ತೆರೆದಿರುವ ಖಾತೆಯಲ್ಲಿ ಕಡ್ಡಾಯವಾಗಿ ₹500 ಹಣ ಇರಲೇಬೇಕಾಗುತ್ತದೆ. ಒಂದು ವೇಳೆ ನಿಮ್ಮ ಖಾತೆಯಲ್ಲಿ 500ಕ್ಕಿಂತ ಕಡಿಮೆ ಹಣ ಇದ್ದರೆ ನಿಮ್ಮ ಹಣ ಕಟ್ ಆಗುತ್ತದೆ. ಹಾಗೂ ನೀವು ಖಾತೆಯನ್ನು ತೆರೆದರೆ ನೀವು ಖಾತೆಯಲ್ಲಿ ಹಣ ಜಮಾ ಮಾಡಬೇಕಾಗುತ್ತದೆ ಹಾಗೂ ಹಣವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಒಂದು ವೇಳೆ ನೀವು ಹಣ ಜಮಾ ಮಾಡುವುದು ಹಿಂಪಡೆಯುವುದು ಮಾಡದಿದ್ದರೆ ನಿಮ್ಮ ಪಾಸ್ಬುಕ್ ಬಂದ್ ಆಗುತ್ತದೆ. ನಿಮ್ಮ ಪಾಸ್ಬುಕ್ ಬಂದಾದರೆ ನಿಮಗೆ ಯಾವುದೇ ರೀತಿಯ ಹಣ ಬಂದು ಪಾಸ್ಬುಕ್ಗೆ ಜಮಾ ಆಗುವುದಿಲ್ಲ. ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರಬಹುದು, ಅಥವಾ ಅನ್ನಭಾಗ್ಯ ಯೋಜನೆ ಹಣ ಆಗಿರಬಹುದು, ಅಥವಾ ಸ್ಕಾಲರ್ಶಿಪ್ ಆಗಿರಬಹುದು. ಹೀಗೆ ಯಾವುದೇ ಯೋಜನೆ ಹಣ ಕೂಡ ನಿಮ್ಮ ಪಾಸ್ಬುಕ್ಗೆ ಬಂದು ಜಮಾ ಆಗುವುದಿಲ್ಲ. ಆದ್ದರಿಂದ ನೀವು ನಿಮ್ಮ ಪಾಸ್ಬುಕ್‌ನಲ್ಲಿ ಹಣವನ್ನು ಜಮಾ ಮಾಡುವುದು ಹಾಗೂ ತೆಗೆದುಕೊಳ್ಳುವುದು ಮಾಡಿ. ಒಂದು ವೇಳೆ ನಿಮ್ಮ ಪಾಸ್ಬುಕ್ ಬಂದ್ ಆದರೆ ಅದನ್ನು ಚಾಲ್ತಿ ಮಾಡಿಸಿಕೊಳ್ಳಿ ಹಾಗೂ ನಿಮ್ಮ ಪಾಸ್ಬುಕ್‌ನಲ್ಲಿ ₹500ಗಿಂತ ಕಡಿಮೆ ಹಣವನ್ನು ಮಾತ್ರ ಎಂದಿಗೂ ಇಡಬೇಡಿ. ಒಂದು ವೇಳೆ ನಿಮ್ಮ ಪಾಸ್ಬುಕ್ ಬಂದ್ ಆದರೆ ಬಹಳ ತೊಂದರೆ ಆಗುತ್ತದೆ. ಹಣ ಜಮಾ ಮಾಡಲು ಕೂಡ ಸಾಧ್ಯವಾಗುವುದಿಲ್ಲ ಹಾಗೂ ಹಣವನ್ನು ಹಿಂಪಡೆಯಲು ಕೂಡ ಸಾಧ್ಯವಾಗುವುದಿಲ್ಲ. ಬೇಗ ನಿಮ್ಮ ಪಾಸ್ಬುಕ್ ಬಂದ್ ಆಗಿದ್ದರೆ ಅದನ್ನು ಚಾಲ್ತಿ ಮಾಡಿಸಿಕೊಳ್ಳಿ. ಇಲ್ಲವಾದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹಾಗೂ ಇನ್ಯಾವುದೇ ಯೋಜನೆ ಹಣ ನಿಮ್ಮ ಖಾತೆಗೆ ಜಮಾ ಆಗುವುದಿಲ್ಲ. ಸ್ನೇಹಿತರೆ ಈ ಅಪ್ಡೇಟ್ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇಂತಹ ಮತ್ತಷ್ಟು ಅಪ್ಡೇಟ್‌ಗಳಿಗಾಗಿ ದಯವಿಟ್ಟು ಪ್ರಶಾಂತ್ ಮೀಡಿಯಾ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.